ರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡಿದ್ದಾರೆ. ನಮ್ಮ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿಯವರು ಮತ್ತು ರಾಮ ಮಂದಿರದ ಮೂರ್ತಿಯನ್ನು ನಿರ್ಮಿಸಿದಂಥ ಶಿಲ್ಪಿಗಳಾದಂಥ ಅರುಣ್ ಯೋಗಿ ಅವರು ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಮತ್ತು ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ವಲಯದ ಬೆಂಗಳೂರು ವಲಯದ ಕನ್ನಡ ಸಾಹಿತ್ಯದಲ್ಲಿ 25 ವರ್ಷ ಆಗಿದೆ. ಇವತ್ತು ಒಂದು ಇದನ್ನು ನಾವು ನೋಡ್ಬೋದು. ತುಂಬ ಸಂಭ್ರಮ. ಬರೀ ಕೇಂದ್ರೀಯ ತೆರಿಗೆ ಮತ್ತು ಸೀಮಾ ಸುಂಕ ಇಲಾಖೆ ಮಾತ್ರ ಅಲ್ಲ, ಆಯೋಜಿಸಿದ್ದು ನಾವು. ಆದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರೀಯ ಕಚೇರಿಗಳಿದ್ದಾವೆ, ಅಲ್ಲಿಯ ಎಲ್ಲ ಉದ್ಯೋಗಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಹಲವಾರು ಕವಿಗೋಷ್ಠಿ ಮತ್ತು ಕವನ ವಾಚನ ಅಲ್ಲದೆ ಕವನ ಬರಿತಕ್ಕಂಥ ಸ್ಪರ್ಧೆ, ಪ್ರಬಂಧ ಬರಿತಕ್ಕಂಥ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಈ ಥರ ಹಲವು ಸ್ಪರ್ಧೆಗಳು ಕೂಡ ಇರುತ್ತೆ. ಇವತ್ತು ಆ ವಿಜೇತರುಗಳು ಕೂಡ ಎಲ್ಲರಿಗೂ ಪ್ರಶಸ್ತಿ ವಿತರಣೆ ಕೂಡ ಮಾಡಿದ್ದೇವೆ. ನಮ್ಮ ಕವಿ ನಿಸಾರ್ ಅಹಮದ್ರವರು ಹೇಳಿದ ನಾವು ಇದನ್ನು ಬರೀ ನವಂಬರ್ಗೆ ಅಥವಾ ನವಂಬರ್ 1ಕ್ಕೆ ಮಾತ್ರ ಸೀಮಿತಗೊಳಿಸ್ತೀವಿ. ಇದನ್ನು ಒಂದು ನಿತ್ಯೋತ್ಸವವನ್ನಾಗಿ ಒಂದು ನಿತ್ಯೋತ್ಸವವನ್ನಾಗಿ ಮತ್ತು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ಕರ್ನಾಟಕದ ಮಣ್ಣಿನಲ್ಲಿ ಜೀವನವನ್ನು ನಡೆಸಿಕೊಂಡು ಬಂದಂತಹ ಯಾರೇ ಆಗಿರ್ಬೋದು, ಇಲ್ಲಿ ಉದ್ಯೋಗಿಗಳಾಗಿರ್ಬೋದು, ಇಲ್ಲಿಯ ಒಬ್ಬ ಸಹಜಾಸ್ತ್ರ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ಶಿಲ್ಪಿ ಅರುಣ್ ಯೋಗಿ ಅವರು ಬಂದು ಇಷ್ಟೊಂದು ನಮಗೆ ಸಮಯ ಕೊಟ್ಟರು. ಕಾರ್ಯಕ್ರಮ 1-1.5 ಗಂಟೆಗಳ ಕಾಲ ನಡೆದರೂ ಕೂಡ ಅವರು ತಾಳ್ಮೆಯಿಂದ ನಮ್ಮ ಜೊತೆ ಇದ್ದು ನಮ್ಮೆಲ್ಲರ ಹೆಮ್ಮೆ ಸಂತೋಷವನ್ನು ಇದು ಮಾಡಿದ್ದಾರೆ. ಕೇಂದ್ರೀಯ ತೆರಿಗೆ ಇಲಾಖೆಯಿಂದ ಮತ್ತು ಸೀಮಾ ಸುಂಕ ಇಲಾಖೆಯಿಂದ ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮ. ಇಲ್ಲಿನ ಕನ್ನಡ ಸಂಘ ಪ್ರಾರಂಭ ಆಗಿ 25 ವರ್ಷ ಆಗಿದೆ. ಕನ್ನಡಿಗರೆಲ್ಲರೂ ಮತ್ತು ಇಲಾಖೆಯಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಂದು ರಾಜ್ಯೋತ್ಸವದ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮತ್ತು ಅರುಣ್ ಯೋಗಿರಾಜ್ ಅವರನ್ನು ಕೂಡ ಅತಿಥಿಗಳಾಗಿ ಕರೆದಿದ್ದರು. ಭಾಳ ಖುಷಿಯಿಂದ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೆಲ್ಲ ಕಾರ್ಯಕ್ರಮವನ್ನು ನೋಡಿ ತುಂಬ ಖುಷಿಯಾಗಿದೆ. ಸೊ ಎಲ್ಲರ ಜೊತೆಗೆ ಬೆರೆತು ಇಲಾಖೆಯವರು ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದು ಭಾಳ ಖುಷಿಯಾಯಿತು. ತಮ್ಮೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ನಾನು ನಮ್ಮ ಆದಾಯ ತೆರಿಗೆ ಇಲಾಖೆ GST ಡಿಪಾರ್ಟ್ಮೆಂಟ್ ಅವರಿಗೆ ಆಗಲೇ ಹೇಳಿದಾಗ ಎಲ್ಲ ಕನ್ನಡಿಗರು ಭಾಳ ತಾಳ್ಮೆಯುಳ್ಳವರು, ಎಲ್ಲರನ್ನೂ ನಮ್ಮವ್ರನ್ನಾಗಿ ಪ್ರೀತಿಸಿ ಅವರಲ್ಲಿ ನಮ್ಮೊಬ್ಬರಾಗಿ ನಮ್ಮಲ್ಲಿ ಅವರನ್ನು ಒಂದಾಗಿಸಿಕೊಂಡು ಒಂದು ಸುಂದರ ಕಲೆ ಮತ್ತು ಸಂಸ್ಕೃತಿಯ ಒಳಗೊಂಡು ನಮ್ಮ ಕರ್ನಾಟಕ ಮುನ್ನುಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಸಮಯದಲ್ಲಿ ಭಾರತ ಮಾತೆ ಕನ್ನಡ ಭುವನೇಶ್ವರಿ ಅವರು ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತ ನಾನು ಮಾತನಾಡ್ತೀನಿ. ಸೀಮಾ ಸುಂಕ ಇಲಾಖೆಯ ಕನ್ನಡ ಸಂಘ ಆಯೋಜಿಸಿರ್ತಕ್ಕಂಥ ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಷಬ್ ಶೆಟ್ಟಿಯವರು ಬಂದಿದ್ದರು. ಹಾಗೆಯೇ ಅವರ ಜೊತೆಗೆ ಅರುಣ್ ಯೋಗಿರಾಜ್ ಇವರು ಶಿಲ್ಪಿ, ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಬಾಲರಾಮನನ್ನು ಕೆತ್ತಿದಂಥ ಶಿಲ್ಪಿ. ಇವರೊಂದಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪುಟ್ಟಸ್ವಾಮಿ ಅವರು ನಮ್ಮೊಟ್ಟಿಗಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೇಂದ್ರೀಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರಾದಂಥ ಕಾಜಲ್ ಸಿಂಗ್ ಅವರು, ಆಮೇಲೆ ಸಹ ಅಧ್ಯಕ್ಷತೆಯನ್ನು ಶ್ರೀಯುತ ಜೊತೆಗೆ ಹೇಳೋದೇ ಆದರೆ ನಾವು ನಗರದ ಕೇಂದ್ರ ಸರ್ಕಾರಿ ನೌಕರರಿಗಾಗಿ ಹಲವಾರು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ. ಆ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಇವತ್ತು ಬಹುಮಾನಗಳನ್ನು ನೀಡಲಾಯಿತು. ಸರಿಸುಮಾರು 30 ಜನ ಸ್ಪರ್ಧಿಗಳು ಇವತ್ತು ಬಹುಮಾನಗಳನ್ನು ಸ್ವೀಕರಿಸಿದ್ರು. ನಂತರ ನಮ್ಮ ಇಲಾಖೆಯಲ್ಲಿ ಉತ್ಕೃಷ್ಟ ಸೇವೆಯನ್ನು ಮಾಡಿರ್ತಕ್ಕಂಥ 3 ಮಹನೀಯರಿಗೆ ಸತ್ಕಾರ ಮಾಡಲಾಯಿತು. ಅದರಲ್ಲಿ ನಾನು ಒಂದು ಸಂತಸ ವಿಷಯ ಅಂದರೆ ಇಲ್ಲಿ ಇನ್ನೊಬ್ಬರು ಪ್ರವೀಣ್ ಕುಮಾರ್ ಹಾಗೂ ಗೋಪಾಲಕೃಷ್ಣ, ಒಬ್ಬರು ಕ್ರಿಕೆಟ್ ಪ್ಲೇಯರು ಮತ್ತು ಅಂತಾರಾಷ್ಟ್ರೀಯ ಛಾಯಾಗ್ರಾಹಕರು. ಎಷ್ಟು ವರ್ಷದಿಂದ ಈ ಥರ ಆಚರಣೆ? 85ರಿಂದ ಇಲ್ಲಿ ತನಕ ಸತತವಾಗಿ ನಡ್ಕೊಂಡು ಬಂದಿದೆ. ಬೆಳಗ್ಗೆ 11 ಗಂಟೆಗೆ ನಾವು ಧ್ವಜಾರೋಹಣ ಮಾಡಿದ್ವಿ. ಈ ಧ್ವಜಾರೋಹಣ ಸಮಾರಂಭ ಮಾಡೋದು ಕೇವಲ ಕೆಲವು ಬೆರಳಿಕೆಯಂತಹ ಒಂದು ಸಂಸ್ಥೆಗಳು, ಅದರಲ್ಲಿ ನಮ್ಮದು ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಸತತ 40 ವರ್ಷಗಳಿಂದ ನಾವು ಧ್ವಜಾರೋಹಣ ಪ್ಲಸ್ ಈ ರಾಜ್ಯೋತ್ಸವ ಸಮಾರಂಭ ವೇದಿಕೆ ಕಾರ್ಯಕ್ರಮ ಎರಡೂ ಮಾಡ್ತಾಯಿದ್ದೀವಿ.